ಈ ಒಂದು ಧರ್ಮಸ್ಥಳದ ಮೇಲೆ ಒಂದು ನಿರ್ಣಯ ತೆಗೆದುಕೊಳ್ತೀನಿ ಮಾಡ್ತೀನಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ನಿಜವಾಗಿ ಸಾಧ್ಯ ಇದೆ ಇವ್ರ ಕಡೆಯಿಂದ ಅಂತೇಳಿ. ಬಾಲನ್ನವ್ರ ಪ್ರಕಾರದಲ್ಲಿ ಯಾರಿಂದೂ ಸಾಧ್ಯ ಇಲ್ಲ, ಇವರೆಲ್ಲರೂ ಮುಂದುಡ್ತಾ ಹೋಗ್ತಾರೆ ಅದನ್ನು ಕೇಸನ್ನು. ಇಲ್ಲಿ ನ್ಯಾಯ ಈ ಪದ್ಮಾವತಿಗೆ ಆಯ್ತು, ನಮ್ಮ ಸೌಜನ್ಯಾಳಿಗಾಯ್ತು, ಇವತ್ತು ಅನುಗುಣ ಅನುಭವಿಸ್ತಿರುವಂಥ ಮಗಳನ್ನು ಕಳ್ಕೊಂಡಂತಹ ಕುಸುಮಾವತಿಯವರಿಗೆ ಆಯ್ತು ನ್ಯಾಯ ಸಿಗ್ತದಂತ ಗ್ಯಾರಂಟಿ ಇಲ್ಲ. ಆದರೂ ಒಂದು ಭರವಸೆ ಹೇಳ್ತಾರೆ ಅವರು. ನ್ಯಾಯಾಂಗಕ್ಕೆ ತನ್ನದೇ ಅಂತ ಒಂದು ಶಕ್ತಿ ಅದ, ನ್ಯಾಯ ಇದ್ದಿದ್ದಕ್ಕೆ ಒಂದು ನಿರ್ಣಯ ಕೊಡ್ತಾರೆ ಅಂತ ಭರವಸೆ ಇದೆ. ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀನಿ, ಸತ್ಯ ಹೊರಗೆ ಆಗಬೇಕಾಗಿದೆ. ಅದಕ್ಕೆ 74 ಅಜ್ಞಾತ ಶವಗಳ ಏನಪ್ಪ ಅಂತಂದ್ರೆ ಈ ರಿಪೋರ್ಟ್ನ ತೆಗಿಬೇಕು, ಮಾಡಬೇಕು, ಜನ ಮುಂದೆ ಇಡಬೇಕು ಅಂತದ. ಅದನ್ನೆಲ್ಲ ಈಗ ಹೈಕೋರ್ಟ್ನಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೂ ಇರಲಿ, ಇಲ್ಲಿವರೆಗೆ ನಡೆದಂಥ ಘಟನೆಗಳನ್ನ ಗಮನಿಸಿದಾಗ ಈ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ, ನಮ್ಮ ವೀರೇಂದ್ರ ಹೆಗ್ಗಡೆ ಅವರನ್ನ ಅಥವಾ ಅವ್ರಿಗೆ ಸಂಬಂಧಿಸಿದವ್ರನ್ನ, ನಮ್ಮ SIT ಆಗಿರ್ಬೋದು ಅಥವಾ ಇನ್ನೊಂದು ತನಿಖಾ ಸಂಸ್ಥೆ ಆಗಿರ್ಬೋದು, ಇಲ್ಲಿವರೆಗೆ ಏನಪ್ಪ ಅಂದರೆ CBI ಆಗ್ಯದ, ಮತ್ತೊಂದು ಆಗ್ಯದ, ನಮ್ಮ CID ಆಗ್ಯದ, ಎಲ್ಲ ತನಿಖೆ ಮಾಡಿದ್ದಾರೆ, ಪೊಲೀಸರು ಮಾಡಿದ್ದಾರೆ. ಯಾರೂ ಕೈ ಸಿಗ್ತಾ ಇಲ್ಲ ಈ ವ್ಯಕ್ತಿ ಯಾರು ಮಾಡಿದವರು ಅಂತೇಳಿ. ಆದರೂ ಬೀಳ್ತಾ ಇದ್ದಾವೆ ಹಣ್ಣುಗಳು. ಅದನ್ನು ಇವತ್ತು ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಅದು ನೋಡಿದರೆ ಯಾಕೆ ನೀವು ಅದನ್ನು ಪ್ರಶ್ನೆ ಯಾಕೆ ಮಾಡಿದಿರಿ, ಸತ್ತಂತ ಸಾವುಗಳ ಬಗ್ಗೆ ನೀವು ಪ್ರಶ್ನೆ ಯಾಕೆ ಮಾಡ್ತಾಯಿದ್ದೀರಿ, ದೂರನ್ನ ಯಾಕೆ ಕೊಡ್ತಾಯಿದ್ದೀರಿ, ಸಾಕ್ಷಿ ಯಾಕೆ ಆಗ್ತಾಯಿದ್ದೀರಿ ಅನ್ನೋರನ್ನ ಅವ್ರ ಮೇಲೆ ಒಂದು ಪ್ರಶ್ನೆ ಮಾಡಿ ಅವ್ರನ್ನ ಒಳಗೆ ಹಾಕುವಂಥ ಪ್ರಯತ್ನ ನಡೆಯೋದು ಅಂತೇಳಿ ಈ ಸಂದರ್ಭದಲ್ಲಿ ಅಷ್ಟೇ ಹೇಳಬೇಕಾಗಿತ್ತು. ಯಾಕಂದ್ರೆ ಡೆವಲಪ್ಗಳು ಏನು ನಡೆದೋ ಆ ನೆಲೆಯಲ್ಲಿ ನೋಡೋಣ ಏನಾಗ್ತದೆ. ಅಂತಿಮ ವರದಿ ಬಂದ ಮೇಲೆ ನಮ್ಮ G. ಪರಮೇಶ್ವರ್ ಅವ್ರು ಏನು ನಿರ್ಧಾರ ತಗೋತಾರೆ ಅಂತ ಹೇಳ್ತಾ, ಅದರಲ್ಲೂ ಬಾಲಣ್ಣ ಅವ್ರನ್ನ ಮತ್ತೆ ನೋಡ್ತಾ ಇದ್ದೀವಿ. ಮೀಟರ್ ಇಲ್ಲ ಅಂದ್ರೆ ಗಟ್ಟಿತನ ಇಲ್ಲ, ಧೈರ್ಯ ಇಲ್ಲ ಸರ್ಕಾರಕ್ಕೆ, ಯಾವುದೇ ಸರ್ಕಾರಕ್ಕಿಲ್ಲ ಅಂತ ಎಲ್ಲ ಸರ್ಕಾರಗಳ ಮೇಲೂ ಅವ್ರು ಪ್ರಶ್ನೆ ನೆತ್ತಿದ್ದಾರೆ. ಇನ್ನು ಸರ್ಕಾರಗಳು ಉತ್ತರ ಕೊಡಬೇಕು ಏನಂತೇಳಿ. ಯಾಕಂದ್ರೆ ಬಾಲಣ್ಣವರಲ್ಲಿ ಪೂರ್ತಿಯಾಗಿ ಈ ಎಲ್ಲ ಕೇಸ್ಗಳಲ್ಲೇ ಇನ್ವಾಲ್ವ್ ಆಗಿದ್ದಾರೆ, ಸತ್ಯ ಹುಡುಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಅನೇಕ ವಕೀಲರು ಇದ್ದಾರೆ ಅನ್ನೋದು ಅಷ್ಟ ಸತ್ಯವಾದ ಮಾತು. ನೋಡು ನೀನು ಬರ್ತಾರೆ ಹೇಳ್ತಂತ ಹೇಳ್ತಾ ಬರಲಿ, ಒಳ್ಳೇದಾಗಲಿ, ಈ ಬಲಿಯಾದಂಥ ಜನರಿಗೆಲ್ಲ ನ್ಯಾಯ ಸಿಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 16 ನ್ಯೂಸ್ ಅಂತ ತಿಳಿಸಿಸಲಾಗೋದು. ಸತ್ಯದ ಕೈಗಳಲ್ಲಿ ವಂದನೆಗಳು.